ಲವ್ಲಿ ಪೀಪಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಫೇಶಿಯಲ್ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ಒಂದಷ್ಟು ಹೇಳಬೇಕು ಅಂತ ಕೂಡ ಇಷ್ಟಪಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಇವಾಗ ಆಲ್ರೆಡಿ ಈಗ ಹಬ್ಬಗಳು ಮತ್ತು ಏಪ್ರಿಲ್ ಮೇ ಎಲ್ಲ ಬಂತು ಅಂದರೆ ಮಾರ್ಚಿಂದನೂ ಮದುವೆಗಳು ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇಂಥ ಸಮಯದಲ್ಲಿ ನಮಗೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋಣ, ನಾವು ಅಂದವಾಗಿ ಕಾಣಬೇಕು ಅಂತ ಅನ್ಕೋತಾ ಇದ್ದೀವಿ. ಯಾರಿಗೆ ತಾನೇ ನಾವು ಅಂದವಾಗಿ ಕಾಣೋದು ನಮಗೆ ಇಷ್ಟ ಆಗಲ್ಲ ಅಲ್ವಾ? ಅದರಲ್ಲೂ ಈ ರೀತಿ ಅಕೇಶನ್ಸ್ಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಎಲ್ರಿಗಿಂತ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನಿವತ್ತು ಇದೊಂದು ಫೇಶಿಯಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲೂ ತುಂಬಾ ಕಡಿಮೆ ಬೆಲೆಗೆ, ಕೇಳಿದ್ರೆ ನೀವೇ ಹೌದಾ ಅಂತ ಅನಿಸುತ್ತೆ, ಅಷ್ಟು ಕಡಿಮೆ ಬೆಲೆಗೆ ನಾನಿವತ್ತು ಫೇಶಿಯಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ಕೇವಲ 15 ರೂಪಾಯಲ್ಲಿ. ನಂಬ್ತೀರಾ? ಕೇವಲ 15 ರೂಪಾಯಲ್ಲಿ ಒಂದು ಫೇಶಿಯಲ್ ಮಾಡ್ಕೊಬೋದು. ಅಂದರೆ ಪಾರ್ಲರ್ಗೆ ಹೋದರೆ ಮಿನಿಮಮ್ ಅಂದ್ರೂ ಜಸ್ಟ್ ಒಂದು ಕ್ಲೀನಪ್ ಮಾಡಿಸ್ತೀವಿ ಅಂದ್ರೂ 600 ಮೇಲೆ ಇರುತ್ತೆ. ಇನ್ನು ಫೇಶಿಯಲ್ಗೆ ಹೋಯ್ತು ಅಂತ ಅಂದರೆ 1000 ಮೇಲೆ ಆಗೋಗುತ್ತೆ. ಅಂಥದ್ರಲ್ಲಿ ನಾನು ಜಸ್ಟ್ 15 ರೂಪೀಸಿಗೆ ಒಂದು ಫೇಶಿಯಲ್ ತೋರಿಸ್ತೀನಿ ಅಂದರೆ ನಿಜವಾಗ್ಲೂ ಎಷ್ಟು ಯೂಸ್ಫುಲ್ ಅಲ್ವಾ? ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಒಂದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನೇನಾದ್ರು ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಯವರಿಗೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋ ಮುಖಾಂತರ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ನಾನು ಭಾವಿಸ್ತೀನಿ. ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ದಂಗಾಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇನ್ನೇಕೆ ತಡ, ಆ ಒಂದು ಫೇಶಿಯಲ್ ಏನು ಅಂತ ತಿಳ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಫೇಸ್ ವಾಶ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಅಥವಾ ಸೋಪ್ ಯೂಸ್ ಮಾಡೋದಾದರೆ ನೀವು ಏನು ಯೂಸ್ ಮಾಡ್ತೀರ ಅದರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದ ನಂತರ ಸ್ಕ್ರಬ್ನ ನಾನು ಮಾಡ್ತಾ ಇದ್ದೀನಿ. ಸ್ಕ್ರಬ್ ಮಾಡೋಕ್ಕೂ ಮುಂಚೆ ಫೇಸ್ ಸ್ವಲ್ಪ ಒದ್ದೇ ಇರಬೇಕಾಗತ್ತೆ. ನಾನಿಲ್ಲಿ ಎವ್ರಿತ್ ಸ್ಕ್ರಬ್ನ ಯೂಸ್ ಮಾಡ್ತಿದ್ದೀನಿ, ವಾಲ್ನಟ್ ಎವ್ರಿತ್ ಸ್ಕ್ರಬ್. ಇದನ್ನು ನಾನು ತುಂಬ ದಿನದಿಂದ ಅಂದರೆ ತುಂಬ ವರ್ಷಗಳಿಂದ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್, ಫ್ಯಾನ್ಸಿ ಸ್ಟೋರ್ ಎಲ್ಲ ಕಡೆನೂ ಕೂಡ ಅವೈಲಬಲ್ ಇದೆ. ಜಸ್ಟ್ 15 ರೂಪೀಸಿಗೆ ಕೂಡ ನಿಮಗೆ ಸಿಗುತ್ತೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ದೊಡ್ಡದೇ ಇದೆ ನನ್ನ ಹತ್ರ. 15 ರೂಪೀಸಿಗೆ ಇದು ಸಿಗುತ್ತೆ ಒಂದು ಪ್ಯಾಕೆಟ್. ಅದು ತಗೊಂಡು ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ಕ್ಲೀನಾಗಿ ಸರ್ಕ್ಯುಲರ್ ಮೋಷನ್ ಆಗಿ ರಬ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಡೆಡ್ಸ್, ಹಾಗೆ ಮುಖದಲ್ಲಿ ಇರುವಂಥ ಏನಂತಾರೆ ಟ್ಯಾನ್, ಇದೆಲ್ಲನೂ ಕೂಡ ರಿಮೂವ್ ಮಾಡ್ತಾ ಬರುತ್ತೆ. ವೀಕ್ಲಿ ಒನ್ಸ್ ನೀವು ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ಆದ್ರೂ ನೀವು ಯಾವುದೇ ಪ್ಯಾಕ್ ಯೂಸ್ ಮಾಡಲಿಲ್ಲ ಅಂದ್ರೂ ಸ್ಕ್ರಬ್ ಆದರೂ ಮಾಡ್ತಾ ಬನ್ನಿ ರೆಗ್ಯುಲರಾಗಿ. ಈಗ ಸ್ಕ್ರಬ್ ಆದ ನಂತರ ಮುಖಕ್ಕೆ ಸ್ಟೀಮ್ ಕೊಡಬೇಕಾಗತ್ತೆ. ನಾನಿಲ್ಲಿ ಒಂದು ನೀರನ್ನ ಕಾಯಕ್ಕಿಟ್ಟಿದ್ದೀನಿ ಸ್ಟೀಮ್ ತೊಗೊಳೋದಕ್ಕೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಅರಿಶಿನ ಹಾಗೂ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ. ಇದ್ರ ಹಬೆ ತೊಗೊಳೋದ್ರಿಂದ ಮುಖ ಗ್ಲೋ ಕೂಡ ಆಗುತ್ತೆ. ಕುದಿಯುವ ನೀರಿಗೆ ಇದನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ಮಿನಿಟ್ಸ್ ಹಾಗೆ ಬಿಡಿ. ಆ ನಂತರ ನೀವು ಹೋಗಿ ಸ್ಕ್ರಬ್ ಮಾಡಿರ್ತೀರಲ್ವ, ಆ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನೋಡಿ, ಇವಾಗ ನಾನು ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ನೀರನ್ನೆಲ್ಲ ಯೂಸ್ ಮಾಡುವಂಥ ಸೋಪ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ವಾಟರ್ನಲ್ಲಿ, ಪ್ಲೇನ್ ವಾಟರ್ನಲ್ಲಿ ವಾಶ್ ಮಾಡ್ಕೊಂಡು ಬನ್ನಿ. ಈಗ ನಾನಿಲ್ಲಿ ಹಬೆನ ತಗೊತಾ ಇದ್ದೀನಿ, ಸ್ಟೀಮ್ ತಗೋತಾ ಇದ್ದೀನಿ. ಸ್ಟೀಮ್ ತಗೊಳ್ಳೋದ್ರಿಂದ ಕೂಡ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಮ್ಮ ಓಪನ್ ಪೋರ್ಸ್ ಏನಿದೆ ಅದೆಲ್ಲ ಕ್ಲೀನಾಗಿ ಓಪನ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್, ಡೆಡ್ ಹೆಡ್ಸ್ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ಬೋದು, ಇವಾಗ ನಾನು ಕ್ಲೀನಾಗಿ ಫೇಸ್ ಸ್ಕ್ರಬ್ ಮಾಡಿದ್ದೆ, ಹಾಗೆ ಸ್ಟೀಮ್ ಕೊಟ್ಟಿದ್ದೆ. ಇವಾಗ ಫೈನಲ್ ಆಗಿ ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ನಾನು ಏನು ತೊಗೊಂಡಿದ್ದೀನಿ, ಹಿಮಾಲಯ ನೀಮ್ ಫೇಸ್ ಪ್ಯಾಕ್ನ ನಾನು ತೊಗೊಂಡಿದ್ದೀನಿ. ಇದು ತುಂಬಾ ಎಫೆಕ್ಟಿವ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಜಸ್ಟ್ 15 ರೂಪೀಸಿಗೆ ನಿಮಗೆ ಈ ಪ್ಯಾಕ್ ಸಿಗುತ್ತೆ. ನಾನು ತೊಗೊಂಡಿರೋದಂತೂ 30 ರೂಪೀಸ್ದು. ನಿಮಗೆ 15 ರೂಪೀಸ್ನಲ್ಲಿ ಈ ಪ್ಯಾಕ್ ಸಿಗುತ್ತೆ. ಇದು ಕೂಡ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್, ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಅವೈಲಬಲ್ ಇರುತ್ತೆ. ಇದು ಹಾಕ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ಡ್ರೈ ಆದ ನಂತರ ಫೇಸ್ ವಾಶ್ ಮಾಡಿದ್ರೆ ಸಾಕು. ಎಷ್ಟು ಚೆಂದ ಗ್ಲೋ ಬರುತ್ತೆ ಗೊತ್ತಾ? ನೀವು ಆಲ್ರೆಡಿ ನನ್ನ ಫೇಸ್ ಅಬ್ಸರ್ವ್ ಮಾಡ್ಬೋದು.
ಆಲ್ರೆಡಿ ಶೈನಿಂಗ್ ಗ್ಲೋ ಕೂಡ ಬಂದಿದೆ, ಜಸ್ಟ್ ಸ್ಕ್ರಬ್ಬಿಂಗ್ ಆ್ಯಂಡ್ ಸ್ಟೀಮ್ ಕೊಟ್ಟಿದ್ರಿಂದ. ಈಗ ಈ ಪ್ಯಾಕ್ನ ಕ್ಲೀನಾಗಿ ನಿಮ್ಮ ನೆಕ್ಗೂ ಕೂಡ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ಡೌಟ್ ಬೇಡ. ಕ್ಲೀನಾಗಿ ನೆಕ್ ಫೇಸಿಗೆಲ್ಲ ಅಪ್ಲೈ ಮಾಡಿ ಜಸ್ಟ್ ಒಂದು 15 ಮಿನಿಟ್ ಬಿಟ್ಟರೆ ಸಾಕು. ಸೊ ನೋಡಿ, ನಾನು ಕ್ಲೀನಾಗಿ ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಒಂದು ಸಾರಿ ನೋಡ್ಕೊಳ್ಳಿ. ಇಷ್ಟೆಲ್ಲ ಕಡಿಮೆ ಬೆಲೆಯಲ್ಲಿ ಸಿಗುವಾಗ ಏನಕ್ಕೆ ನಾವು ಇದನ್ನೆಲ್ಲ ಟ್ರೈ ಮಾಡಬಾರ್ದು ಅಲ್ವಾ? ನೋಡಿ, ಈಗ 15 ಮಿನಿಟ್ಸ್ ಬಿಟ್ಟು ಡ್ರೈ ಆದ ನಂತರ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬನ್ನಿ. ಎಷ್ಟು ಗ್ಲೋ ಕಾಣಿಸ್ತಾ ಇದೆ ನನ್ನ ಫೇಸು. ಇವಾಗ ನಾನು ಟೋನರ್ ಆಗಿ ಇದ್ರನ್ನ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಡಾಬರ್ ಅವ್ರದ್ದು ರೋಸ್ ವಾಟರ್ನ ಒಂದು ಕಾಟನ್ ಪ್ಯಾಡ್ಗೆ ಈ ರೀತಿ ಹಾಕ್ಕೊಂಡು ಜಸ್ಟ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಟೋನರ್ ಆಗಿ ನಮ್ಮ ಫೇಸಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ಕೂಡ ಫೇಸು ಗ್ಲೋ ಕೂಡ ಆಗುತ್ತೆ. ಈ ಫೇಸ್ ಪ್ಯಾಕ್ ನೀವು ಏನಿದೆ ಅದನ್ನು ನೀವು ಪ್ರತಿ ತಿಂಗಳಿಗೆ ಒಂದು ಸಾರಿನಾರು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಫೇಸ್ ತುಂಬಾ ಚೆನ್ನಾಗಿ ಗ್ಲೋ ಕೂಡ ಆಗುತ್ತೆ. ಹಾಗೆ ನಾನು ಲಾಸ್ಟಲ್ಲಿ ಒಂದು ಟಿಪ್ ಕೂಡ ಹೇಳಿದ್ದೀನಿ, ಪ್ಲೀಸ್ ಅದನ್ನು ಕೂಡ ನೋಡಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೇಲೇ ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಹೇಗೆ ಫೇಶಿಯಲ್ನ ಮಾಡ್ಕೊಳ್ಳೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಒಂದು ಟಿಪ್ ಕೂಡ ಹೇಳ್ತೀನಿ. ಈ ಫೇಶಿಯಲ್ ಅಥವಾ ಯಾವುದೇ ಫೇಶಿಯಲ್ ನೀವು ಮಾಡ್ಕೊತೀನಿ ಅಥವಾ ಪಾರ್ಲರ್ಗೆ ಹೋಗಿ ಕೂಡ ಮಾಡಿಸ್ತೀನಿ ಅಂತ ಅಂದರೆ, ನಿಮ್ಗೆ ಯಾವುದಾದ್ರೂ ಒಂದು ಫಂಕ್ಷನ್ ಇದೆ, ನಾಳೆ ಫಂಕ್ಷನ್ ಇದೆ ಅಂದರೆ ಇವತ್ತೋಗಿ ಫೇಶಿಯಲ್ ಮಾಡಿಸೋವಂಥದ್ದು ಇದನ್ನೆಲ್ಲ ಮಾಡಬೇಡಿ. ಯಾಕೆ ಅಂದರೆ ನಮಗೆ ಯಾವುದೇ ಒಂದು ಫೇಸ್ ಪ್ಯಾಕ್ ಏನೇ ಹಾಕಿದ್ರೂ ಕೂಡ ಅದ್ರ ರಿಸಲ್ಟ್ ಬರೋದಕ್ಕೆ ನಮಗೆ 3 to 4 ಡೇಸ್ ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 3 ಡೇಸ್ ಆದರೂ ಬೇಕೇ ಬೇಕಾಗುತ್ತೆ. ನಿಮ್ಮ ಫಂಕ್ಷನ್ ಒಂದು 3 ದಿನ 4 ದಿನ ಮುಂದೆ ಇದೆ ಅಂದಾಗ ಅದಕ್ಕಿಂತ ಮುಂಚೆ ನೀವು ಈ ರೀತಿ ಒಂದು ಫೇಶಿಯಲ್ ಮಾಡಿಕೊಂಡ್ರೆ ಫಂಕ್ಷನ್ ದಿನದಷ್ಟರಲ್ಲಿ ಆ ಗ್ಲೋ ಹೆಚ್ಚುತ್ತೆ. ನಿಮಗೆ ಫೇಶಿಯಲ್ ಮಾಡ್ಕೊಂಡಿದ್ದು ಮಾರನೇ ದಿನಕ್ಕೇ ಫೇಸ್ ಅಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕಿದಾಗ ಅದ್ರ ಎಫೆಕ್ಟ್ ನಿಮಗೆ ಗೊತ್ತಾಗೋದೇನೆ ಆಫ್ಟರ್ 2 ಡೇಸ್ ಆದಮೇಲೆ. ಅದಕ್ಕೋಸ್ಕರ ನಾನೊಂದು ಸಜೆಸ್ಟ್ ಮಾಡ್ತೀನಿ, ನಿಮಗೆ ಯಾವುದೇ ಫೇಶಿಯಲ್ ಏನೇ ಒಂದು ಮಾಡಿಸ್ಕೊಬೇಕು, ನಮಗೆ ನಾಳೆನೇ ಫಂಕ್ಷನ್ ಇದೆ ಅಂದರೆ ಇವತ್ತು ಹೋಗಿ ಖಂಡಿತವಾಗ್ಲೂ ಮಾಡಿಸ್ಕೊಬೇಡಿ. 2 ದಿನ 3 ದಿನಕ್ಕಿಂತ ಮುಂಚೆ ಹೋಗಿ ನಿಮ್ಮ ಫೇಶಿಯಲ್ ಏನಿದೆ ಅದನ್ನು ಮಾಡಿಸ್ಕೊಳ್ಳಿ ಅಥವಾ ಮನೇಲೇ ಕೂಡ ಮಾಡ್ಕೊಳ್ಳಿ. ನಾನು ಇದನ್ನು ತೋರಿಸಿದ ಮೇಲೆ ತುಂಬ ಜನ ಹೋಗಲ್ಲ ಅಂತ ಭಾವಿಸ್ತೀನಿ ಪಾರ್ಲರ್ಗಳಿಗೆ. ಮನೇಲೇ ಇಷ್ಟು ಈಸಿಯಾಗಿ ಟೈಮ್ ಸೇವಿಂಗ್ ಆಗಿ ಮತ್ತು ಮನಿ ಸೇವಿಂಗ್ ಆಗಿ ಮಾಡ್ಕೊಳ್ಳುವಾಗ ಏನಕ್ಕೆ ನಾವು ಹೋಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕಲ್ವಾ? ಇದೇ ರೀತಿ ನಾವು ತಿಂಗಳಿಗೆ ಒಂದು ಬಾರಿ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಪಾರ್ಲರ್ ಅವಶ್ಯಕತೆ ಇರಲ್ಲ. ನಮ್ಮ ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ. ಯಾವುದೇ ಒಂದು ಪಿಂಪಲ್ಸ್ ಇರ್ಬೋದು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನೇ ಇದ್ರೂ ಕೂಡ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ತಿಂಗಳಿಗೆ ಒಂದ್ಸಲನಾರು ಈ ರೀತಿ ಫೇಸ್ ಪ್ಯಾಕ್ ಹಾಕೋದು ಮುಖಕ್ಕೆ, ಅಥವಾ ವಾರದಲ್ಲಿ 2 ದಿನ ಅಥವಾ ವಾರದಲ್ಲಿ 1 ದಿನನಾದರೂ ಸ್ಕ್ರಬ್ ಮಾಡೋದು, 15 ದಿನಕ್ಕೆ ಒಮ್ಮೆ ಆದರೂ ಸ್ಟೀಮ್ ತಗೊಳ್ಳೋದು, ಈ ರೀತಿಯೆಲ್ಲ ನಾವು ನಮ್ಮ ಡೈಲಿ ಲೈಫಲ್ಲಿ ನಮ್ಮ ಸ್ಕಿನ್ ಕೇರ್ಗೆ ಮಾಡ್ತಾ ಬಂತು ಅಂದರೆ ನಮಗೆ ಯಾವುದೇ ಪಾರ್ಲರ್ ಅವಶ್ಯಕತೆ ಇರಲ್ಲ. ಒಂದು ಪಿಂಪಲ್ಸ್ ಆಗಿದೆ, ಮಾರ್ಕ್ ನಿಂತಿದೆ, ಹೇಗಪ್ಪ ಹೋಗೋದು, ಯಾವ ಟ್ರೀಟ್ಮೆಂಟ್ ತೊಗೊಳ್ಳೋದು, ಇದು ಯಾವುದು ಕೂಡ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡೋದು, ಇದೇ ಒಂದು ಪ್ಯಾಕ್ ಅಂತಲ್ಲ, ನಿಮಗೆ ಯಾವುದಾದ್ರೂ ಓಕೆ, ಅದನ್ನು ತಿಂಗಳಿಗೊಮ್ಮೆ ಆದರೂ ಮಾಡ್ತಾ ಬನ್ನಿ. ಸೊ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.